Hey guys, welcome back to Wen's Vlogs. So, coconut ನನ್ನ ಕೈಲಿದೆ. So something is related to coconut. Yes, ಇವತ್ತು ನಾವು JB Coconut Industry ಗೆ ಬಂದಿದ್ದೇವೆ. You can just have a look, JB Coconut Industry, to find out how the coconut industry works, ಹೇಗೆ work ಆಗುತ್ತೆ, how oil ಎಲ್ಲ ಹೇಗೆ ಆಗುತ್ತೆ, and lot of things, even soap. So let's explore what's inside this factory. ಹೇಗೆ ಎಷ್ಟು ಪ್ಯೂರ್ ಆಗಿ ಅವರು ಮಾಡ್ತಾರೆ, ಎಷ್ಟು ಹೈಜಿನಿಕ್ ಆಗಿ ಅವರು ಇದ್ದಾರೆ. ಸೊ ನೋಡೋಣ. ಪ್ಲೀಸ್ ಡೂ ವಾಚ್ ಮೈ ಫುಲ್ ವ್ಲಾಗ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್. ಕಮ್ ಫಾಲೋ ಮೀ. ಇವರು ಡೆನಾಲ್ಡ್ ಸಿಕ್ವೆರಾ, ದಿ ಓನರ್ ಆಫ್ JB Coconut Industries. ಅಟ್ ಅ ವೆರಿ ಯಂಗ್ ಏಜ್ ಅವರು ಇಷ್ಟು ದೊಡ್ಡ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರಿಗೆ ಯಂಗ್ ಆಂಟ್ರಪ್ರನರ್ ಆಫ್ ದ ಇಯರ್ ಅವಾರ್ಡ್ ಸಿಕ್ಕಿದೆ ಇನ್ ದ ಇಯರ್ 2024. At the same time, let's ask him coconut industry hege process agutte. Let's ask him few steps. So Denu and I, we are related. We are actually family. Nanna mummy avara cousin. So naan ಏನು ಆಗ್ತೀನಿ ನಿಮಗೆ? Niece maybe kind of. ಅದು ಹೆಸರು ಗೊತ್ತಿಲ್ಲ ಟರ್ಮ್ ಮಾಡ್ಲಿಕ್ಕೆ. ಬಟ್ ಯಾ, ಕೆನ್ ಯು ಟೆಲ್ ಮಿ ದ ಪ್ರಾಸೆಸ್, ಇದು ಹೇಗೆ ಸ್ಟಾರ್ಟ್ ಆಗುತ್ತೆ? ಅಂಡ್ ಯಾ, ಟೆಲ್ ಮಿ. ಸೊ ನಮ್ದು ಡ್ರೈವರ್ಸ್ನವರು ಇದು ಗಾಡಿಯಿಂದ ತೆಂಗಿನಕಾಯಿ ತಗೊಂಡ್ ಬರ್ತಾರೆ. ಫಸ್ಟ್ ಫಾರ್ಮರ್ಸ್ ಹತ್ರ ಹೋಗ್ತಾರೆ, ಕಲೆಕ್ಟ್ ಮಾಡ್ತಾರೆ. ಸೊ ಅವತ್ತು ಪೇಮೆಂಟ್ ಆಗುತ್ತೆ, ತೆಂಗಿನಕಾಯಿ ನಮ್ಗೆ ಇಲ್ಲಿ ಸ್ಟಾಕ್ ಬರ್ತದೆ. ಅದರ ನಂತರ ನೆಕ್ಸ್ಟ್ ಎಸ್, ಲೆಟ್ಸ್ ಗೋ. ಸೊ ಇದೆಲ್ಲ ಜಾಗ ಅವರದೇ. ಯು ಕ್ಯಾನ್ ಸಿ ಇಟ್ಸ್ ಅ ವೆರಿ ಬಿಗ್ ಪ್ಲೇಸ್. ಫ್ಯಾಕ್ಟ್ರಿ ಒಳಗೆ ನಾನು ಮತ್ತೆ ನಿಮಗೆ ತೋರಿಸ್ತೇನೆ ಏನೆಲ್ಲ ಇದೆ ಅಂತ. ಸೊ ಲೆಟ್ಸ್ ಸಿ ವಾಟ್ಸ್ ದಿಸ್ ಪ್ರಾಸೆಸ್ ನೌ. ತೆಂಗಿನಕಾಯಿ ಬರುವಾಗ ಹಸಿ ಬರ್ತದೆ, ಒಣಸ ಬರ್ತದೆ. ನಾವು ಹಸಿ ತೆಂಗಿನಕಾಯಿಯನ್ನು 1 ತಿಂಗಳವರೆಗೆ ಹೀಗೆ ಇಟ್ಟು, ಸೊ ನಂತರ ಅದು ಒಣಗಿದ ನಂತರ ಹೀಗೆ ಸುಲಿತಾರೆ. ಸೊ ಇದು ಸೆಕೆಂಡ್ ಸ್ಟೆಪ್ ಹೇಳ್ಬೋದು. ನಮ್ದು ಫುಲ್ ಪ್ರೊಸೆಸ್ ಇದು ಸೆಕೆಂಡ್ ಸ್ಟೆಪ್ ಇದು. ಸೊ ಒಬ್ರು ಲೇಬರ್ ದಿನಕ್ಕೆ ಒಂದು 2000 ತೆಂಗಿನಕಾಯಿ ಹಾಗೆ ಸುಲಿತಾರೆ. ಓ ಮೈ ಗಾಡ್, ಕ್ರೇಜಿ. ಸೊ ಅದು ನೋಡ್ಬೋದು, ತುಂಬಾ ಇಂಟೆನ್ಸಿವ್ ಕೆಲಸ ಅದು. ಓಕೆ, ಇದು ನನ್ನ ಮಮ್ಮಿ ಮಾಡ್ತಾರೆ ಮನೆಯಲ್ಲಿ ನಮಗೆ ಕೋಕೋನಟ್ ಅದು ಅಗತ್ಯ ಇರುವಾಗ. ಸೊ ಇದು ಪ್ರಾಸೆಸ್ ನಮ್ಗೆ ಹೇಳಿದೇನು. ಸೊ ಇದು ಥರ್ಡ್ ಪ್ರೊಸೆಸ್. ಅಲ್ಲಿ ನಾವು ಸುಲಿದ ತೆಂಗಿನಕಾಯಿ ಇಲ್ಲಿ ತಂದು ಇದು ಇಲ್ಲಿ ಒಡೆಯುವುದು, ಅಂದ್ರೆ ಅದನ್ನು 2 halves ಮಾಡೋದು. ಮನೆಯಲ್ಲಿ ಎಲ್ಲ ಅದು ಒಂದು ತೆಂಗಿನಕಾಯಿ ಒಂದು 10,000 ಹೊಡಿತಾರೆ. 10,000? ಹೌದು, ದಿನಕ್ಕೆ. ಓ ಮೈ ಗಾಡ್. ಅಂಡ್ ಇದು ವಾಟರ್ ಇನ್ಸೈಡ್ ದಿಸ್ ಅವ್ರು ಏನ್ ಮಾಡ್ತಾರೆ? ಅದು ವಾಟರ್ ವೇಸ್ಟ್ ಆಗುತ್ತೆ. ನನಗೆ ಮತ್ತೆ ಕುಡಿಲಿಕ್ಕೆ ಕೊಡಿ. ಜಾಸ್ತಿ ಕುಡಿಬಾರ್ದು, ಸ್ವಲ್ಪ ಕುಡಿಬೇಕು. ಸೊ ನಾನು ಸಹ ಟ್ರೈ ಮಾಡ್ತೇನೆ. ಇದು ನನ್ನ ಫೇವ್ರೆಟ್, ನನಗೆ ಬೊಂಡು ಸಿಕ್ತು. ಸೊ ಈಗ ನಾವು ಫ್ಯಾಕ್ಟ್ರಿ ಒಳಗೆ ಹೋಗ್ತಾ ಇದ್ದೇವೆ. ಕಮ್ ಫಾಲೋ ಮಿ ಗೈಸ್. So I can see some dry coconuts. ನನಗೆ ಒಂದು ಆಶ್ಚರ್ಯ ಆಯ್ತು, ಲೈಕ್ ಇಷ್ಟು coconuts ನೀವು ಹೇಗೆ ಡ್ರೈ ಮಾಡ್ತೀರಿ? ಲೈಕ್ how is it even possible? ಸೊ ನಾವು ಇದಕ್ಕೆ ಡ್ರೈಯರ್ ಯೂಸ್ ಮಾಡ್ತೇವೆ. ಇದು ಡ್ರೈಯರ್ ಅಂದ್ರೆ ಈಗ ಒಡೆದ ತೆಂಗಿನಕಾಯಿಯನ್ನು ಇಲ್ಲಿ ಡ್ರೈ ಮಾಡ್ಲಿಕ್ಕೆ ಹಾಕ್ತೇವೆ. ಇದು ರೂಮ್ is a dryer. Yeah, it's a dryer. It's a big dryer. Oh, I've never seen in my life. That's nice. ಇದು coconut ಅವರು ಹೇಗೆ ಲೈಕ್ ಹೀಗೆ ಇದ್ದದ್ದು coconut ಹೀಗೆ ಮಾಡಿ ಹಾಕ್ತಾರೆ? ಅದು ಡಿಪೆಂಡ್ಸ್. ನಮ್ದು ಮಾರ್ಕೆಟಿಗೆ ಹೇಗೆ ವ್ಯಾಲ್ಯೂ ಉಂಟು ಆಗ ನಾವು ಚೇಂಜ್ ಮಾಡ್ತಾ ಇರ್ತೇವೆ ಹೇಗೆ ಇಡೋದನ್ನು. ನೈಸ್. ಸೊ ನೆಕ್ಸ್ಟ್ ನೋಡಿ, ಅದು ಡ್ರೈ ಆಗಿ ಈ ಟೈಪ್ ಬರ್ತದೆ. Easily remove. ಮತ್ತೆ you take oil out of it. ಇದನ್ನು ಡಿಶೆಲ್ ಮಾಡ್ತೇವೆ. Okay. ಡಿಶೆಲ್ ಅಂದ್ರೆ ಕೋಪ್ರಾವನ್ನು ಶೆಲ್ ಇಂದ ರಿಮೂವ್ ಮಾಡೋದು. ಸೊ ನಮಗೆ ಫೈನಲಿ ಟೈಪ್. I love the smell. Okay. ಡಿಶೆಲ್ ಮಾಡಿ ಹೀಗೆ ಆಗುತ್ತೆ. ನಿಮಗೆ ಡ್ರೈಯರ್ ತೋರಿಸ್ತೇನೆ, ಬ್ಲೋವರ್. ಓ, ಸ್ಮೆಲ್ ಖುಷಿತು. ಈ ಜಾಗ ಏನಂದ್ರೆ ಇಲ್ಲಿ ಬೆಂಕಿ ಹಾಕೊಂಡು ಅದರ ತಾಪದಿಂದ ಅವರು ಕೋಕೋನಟ್ಸ್ ಎಲ್ಲ ಒಣಗಿಸ್ತಾರೆ. ಸೊ ದಿಸ್ ಇಸ್ ಕೈಂಡ್ ಆಫ್ ಅ ಬ್ಲೋ ಡ್ರೈಯರಿಗೆ ಇದು ಕನೆಕ್ಟ್ ಆಗುತ್ತೆ. ದಿಸ್ ಪ್ರಾಸೆಸ್. ಫುಡ್ ನೀವು ಕಲೆಕ್ಟ್ ಮಾಡಿದ್ರಲ್ಲ,
ಸೊ ನಿಮ್ಗೆ ಗ್ಯಾಸ್ ಇದು ಏನು ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲಿ. ವಾಟ್ ಈಸ್ ದಿಸ್ ಪ್ಲೇಸ್? ಇದು ನಮ್ದು ಕೋಕೋನಟ್ ಆಯಿಲ್ ಮಾಡೋದು ಸೆಕ್ಷನ್. ಓಕೆ. ಇವತ್ತು ನಾವು ರೋಸ್ಟೆಡ್ ಆಯಿಲ್ ಮಾಡ್ತಿದ್ದೇವೆ. Roasted oil. What is the difference between normal oil and roasted oil? ಸೊ ನಾರ್ಮಲ್ ಆಯಿಲ್ ಅದು ನಮ್ದು ಕೋಲ್ಡ್ ಪ್ರೆಸ್, Okay. ಅದರಲ್ಲಿ ಕೊಬ್ಬರಿ ಎಲ್ಲ ವೈಟ್ ಇರ್ತದೆ. ರೋಸ್ಟೆಡ್ ಅಲ್ಲಿ ನಾವು ಕೊಬ್ಬರಿಯನ್ನು ರೋಸ್ಟ್ ಮಾಡಿ ಅದರ ಆಯಿಲ್ ತೆಗೆಯುವುದು. Roast ಮಾಡಿ ಬರ್ತದೆ. ಹೌದು. So that's the oil ನಾವು ಟೀಗೆಲ್ಲ Yes, use yes. ಮಾಡ್ತೀವಿ. ಅದು ನಮ್ಮದಿಲ್ಲಿದ ಸ್ಪೆಷಾಲಿಟಿ. ಅದು ಯಾರ ಹತ್ರ ಸಹ ಇಲ್ಲ, ನಾವು ಮಾತ್ರ ಮಾಡ್ತೀವಿ. Yes, so JB Coconut Industry has this speciality of roasted coconut oil which other industries do not have. So if you all want, ಅವರಿಗೆ Amazon ಇಂದ ಬುಕ್ ಮಾಡಬೇಕು. Amazon ಅಲ್ಲಿ ಇದೆ and it's very good for health. So you can try it. ಈಗ ನಾವು ಇಲ್ಲಿ ಯಾರಿಗೆ ಸಹ ಬರ್ಲಿಕ್ಕೆ ಬಿಡುವುದಿಲ್ಲ. Okay. ಬಟ್ ನಿಮ್ಗೆ ಇದು ಟ್ರಾನ್ಸ್ಪರೆನ್ಸಿಯಲ್ಲಿ ತೋರಿಸ್ತೇವೆ. ಇದು ಕಟಿಂಗ್ ಮಿಷಿನ್. Cutting machine. ಇದರಲ್ಲಿ ನಾವು ಕೊಬ್ಬರಿಯನ್ನು ಕಟ್ ಮಾಡ್ತೇವೆ. Okay. ನೆಕ್ಸ್ಟ್ ಇದು ಗ್ರೈಂಡಿಂಗ್. Grinding. ದಿಸ್ ಇಸ್ ದ ಹಾರ್ಟ್ ಆಫ್ ಅವರ್ ಕೋಕೋನಟ್ ಆಯಿಲ್. Oh, okay. ಇಲ್ಲಿ ನೀವು ರಾ ಕ್ರೂಡ್ ಕೋಕೋನಟ್ ಆಯಿಲ್ ಬರ್ತದೆ. ಇದು. ಎಸ್, ಇದು ಕೋಕೋನಟ್ ಆಯಿಲ್. ಓಕೆ. ಸೊ ಈಗ ನಾನೇ ಆಯಿಲ್ ಎಕ್ಸ್ಟ್ರಾಕ್ಷನ್ ಹೇಗೆ ಮಾಡ್ತಾರೆ ಅಂತ ನಾನೇ ತೋರಿಸ್ತೇನೆ ನಿಮ್ಗೆ ಪ್ರಾಸೆಸ್. ಸೊ ಇದು ಕೊಬ್ಬರಿ ನಾನು ಇದ್ರ ಒಳಗೆ ಹಾಕ್ತೇನೆ. ಸೊ ಕೊಬ್ಬರಿದು ಈಗ ಕಟ್ ಪೀಸಸ್ ಆಯ್ತು. ಸೊ ಇದನ್ನು ಈಗ ಅವರು ಇಲ್ಲಿ ಹಾಕ್ತಾರೆ. ಇಲ್ಲಿ ನೋಡಿ, ಈ ಮಿಷಿನ್ ಅಲ್ಲಿ ಹಾಕ್ತಾರೆ. ಇಲ್ಲಿ ಹಾಕಿ ಇಲ್ಲಿ ನಿಮ್ಗೆ ಹಿಂಡಿ ಆಗುತ್ತೆ. ಇಲ್ಲಿ ದನ ಎಲ್ಲ ಇದು ತಿಂತದೆ ಅಂಡ್ ಇಲ್ಲಿ ನಿಮ್ಗೆ ಆಯಿಲ್ ಸಹ ಆಗುತ್ತೆ. ತುಂಬಾ ಬಿಸಿ ಇದೆ. ಇಷ್ಟು ವೈಟ್ ಹಿಂಡಿ ನೀವು ನೋಡಿದ್ರ ಬೇರೆ ಯಾವ ಕಡೆ ಸಿಗಲ್ಲ, ಯಾಕಂದ್ರೆ ಇದು ತುಂಬಾ ಪ್ಯೂರ್ ಆಗಿ ಅವರು ಕೋಕೋನಟ್ ಎಲ್ಲ ಆಗಿ ಮಾಡಿದ್ದಾರೆ. ಅಂಡ್ ದಿಸ್ ಕ್ಯಾನ್ ಬಿ ದಿಸ್ ಇಸ್ ಈಟನ್ ಬೈ ಕೌಸ್. ಮತ್ ಇದು ತುಂಬಾ ಪ್ಯೂರ್ ಇದೆ. ಸೊ ನಮ್ಗೆ ಸಹ ಇದು ತಿನ್ಬಹುದು. ನಮ್ದು ಫಸ್ಟ್ ಟ್ಯಾಂಕಿಗೆ ಹೋಗ್ತದೆ. ಹೀಗೆ ಲೈಕ್ ಅಲ್ಲಿಂದಲೇ ಹೋಗುತ್ತೆ. ಓಕೆ ಓಕೆ ಓಕೆ. ಆಯಿಲ್ ವೆರಿ ಪ್ಯೂರ್, ರೈಟ್? ನೀವು ಆಗ ನೋಡಿದ್ರೆ ಹೇಗೆ ಎಲ್ಲ ಇತ್ತು ಆಯಿಲ್, ಈಗ ಫುಲ್ ಫಿಲ್ಟರ್ ಆಗಿ ವೈಟ್ ಆಗಿ ಬರುತ್ತೆ. This is the oil we use for cooking and all that stuff. Okay, so ಅಲ್ಲಿಂದ ಆಯಿಲ್ ಇಲ್ಲಿ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಬ್ರೌನ್ ಕೈಂಡ್ ಆಫ್ ಆಯಿಲ್ ನಿಮ್ಗೆ ನೋಡಬಹುದು. ಸೊ ಅದು ಫಿಲ್ಟರ್ ಆಗಿ ಯು ಕ್ಯಾನ್ ಸಿ ವೆರಿ ವೆರಿ ಪ್ಯೂರ್ ಕೋಕೋನಟ್ ಆಯಿಲ್ ದಟ್ಸ್ ಫ್ಲೋಯಿಂಗ್. Oh, that's after filter. Very nice. So ಇದು ಮಿಷಿನ್ಸ್ ಗೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಅಲ್ಲ? ಮೋರ್ ಓವರ್ ನಾವು ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡಿದ್ದೇವೆ. ಸೊ ದಟ್ ಈಸ್ ಕಂಪ್ಯಾರಿಟಿವ್ಲಿ ಮೋರ್ ಎಕ್ಸ್ಪೆನ್ಸಿವ್ ದನ್ ಅದರ್ ಮೆಟಲ್. ಮತ್ತೆ ಸ್ಟೋರೇಜಿಗೆಲ್ಲ ಸೇಫೆಸ್ಟ್. ಸೊ ಇದು ಫಿಲ್ಟರ್ ಆದ ಆಯಿಲ್. Oh, so this is after filter oil. You can see how, very hygienic agi. It's very good for health. So if you all want anything, just contact JB Coconut Industry from Google. You will find their location and also Amazon inda nimge order ಮಾಡಬಹುದು. So our storage now ಈಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. Come follow me. See the storage. The oil ನೋಡಿ, so clean, very clean. You can see how clean it is. ನನ್ನ ಮಮ್ಮಿ ನೋಡಿ ಎಲ್ಲಿದ್ದಾರೆ. ಮಾಮಿ, ಆಯಿಲ್ ಪ್ಯಾಕೇಜಿಂಗ್ ಮಾಡ್ತಾರೆ. ಇದು 1 ಲೀಟರ್ ಆಯಿಲ್, ಅಲ್ಲಿ 1/2 ಲೀಟರ್ ಆಯಿಲ್ ಇದೆ. ಸೊ ಹೇಗೆ ಪ್ಯಾಕೇಜಿಂಗ್ ಆಗ್ತಿದೆ ಅಂತ ನೋಡೋಣ. ಎವ್ರಿ ವೀಕ್ ಅವರು ಇದು ಫ್ರೆಶ್ ಆಗಿ ಮಾಡ್ತಾರೆ ಅಂಡ್ once it packaged it will get sold out soon. So ಇಲ್ಲಿ ನಿಮಗೆ ನೋಡಬಹುದು 1 liter of pure oil that is used for cooking, baking and also for beauty purpose. Yes, coconut oil is very good for skin. ನಾನು ಸಹ ಯೂಸ್ ಮಾಡ್ತೇನೆ. So what is the pricing of all these things? So price ತೆಂಗಿನಕಾಯಿ ಮೇಲೆ ಬೇರೆ ಆಗ್ತಾ ಇರ್ತದೆ.
ಬಟ್ ಕಂಪ್ಯಾರಿಟಿವ್ಲಿ ನಾವು ಎಲ್ಲರಿಗಿಂತ ಅಫೋರ್ಡೆಬಲ್ ಆಗಿ ಪ್ರೈಸ್ ಮಾಡಬಹುದು. ಯಾಕಂದ್ರೆ ಫ್ರಮ್ A to Z ಎಲ್ಲ ಸ್ಟೆಪ್ಸ್ ನಾವೇ ಮಾಡ್ತೇವೆ. ನಾವು ಹೊರಗಿಂದ ಕೊಬ್ಬರಿ ತರುವುದಿಲ್ಲ. ತೆಂಗಿನಕಾಯಿ ತಂದೆ ಅದರಿಂದನೇ ಪ್ರೊಸೀಡ್ ಮಾಡೋದ್ರಿಂದ ನಮ್ಗೆ ಕಾಂಪಿಟೇಟಿವ್ ಪ್ರೈಸ್ ಕೊಡ್ಬೋದು. ಓಕೆ, ಈಗ ಕೋಕೋನಟ್ಸ್ ಗೋಣಿಯಲ್ಲಿ ಹಾಕಿ ಅವರು ಟ್ರಾನ್ಸ್ಪೋರ್ಟೇಷನ್ ಗೆ ರೆಡಿ ಮಾಡ್ತಾ ಇದ್ದಾರೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ. ಸೊ ಎಸ್ಪೆಷಲಿ ನೀವು ಇಲ್ಲಿ ಕೆಜಿಸ್ ಯು ಆರ್ ವೇಯಿಂಗ್ ದ ಕೆಜಿಸ್ ರೈಟ್. ಸೊ ಎಷ್ಟು ಕೆಜಿ ಇರಬಹುದು ಲೈಕ್? ಓಕೆ, ಸೊ ಒಂದ್ ಬ್ಯಾಗ್ ಅಲ್ಲಿ 30 kg ಇರಬೇಕು. ಕರೆಕ್ಟ್. ಯು ಕ್ಯಾನ್ ಸಿ ದ ಕೆಜಿ ಓವರ್ ಹಿಯರ್. ಹೀಗೆ ಅವರು ಫುಲ್ ಪ್ಯಾಕೇಜಿಂಗ್, ಸ್ಟೀಲ್ ಪ್ಯಾಕೇಜಿಂಗ್ ಮಾಡ್ತಾ ಇದ್ದಾರೆ, ನಿಮಗೆ ನೋಡಬಹುದು. ದಿಸ್ ಇಸ್ ದ ವೇ ದೇ ಆರ್. ಸೊ ನಮ್ದು ಕೋಕೋನಟ್ ಟೂರ್ ಆಯಿತು ಆ್ಯಂಡ್ ವಿ ಹ್ಯಾವ್ ಕಮ್ ಟು ಹ್ಯಾವ್ ಲಂಚ್ ಆ್ಯಂಡ್ ದಿ ಬಾಸ್ ಡೆನು ಹ್ಯಾಸ್ ಬ್ರಾಟ್ ಅಸ್ ಫಾರ್ ಲಂಚ್ ಓವರ್ ಹಿಯರ್ ಟು ಅಮೇಝಿಂಗ್ ರೆಸ್ಟೋರೆಂಟ್. ಏನು ಆರ್ಡರ್ ಮಾಡ್ತಾ ಇದ್ದೀರಿ ನೀವು? Thank you everyone for watching my vlog. Please do subscribe, and everyone please stay safe. If you want more vlogs, please do hit the bell icon. Thank you.